ಜೊತೆ ಮಾತನಾಡ್ಲಿಕ್ಕೆ MLC ಭೋಜೇಗೌಡರು ಇದ್ದಾರೆ. ಸರ್, ಇವತ್ತಿನ ಹೋರಾಟ ಹೆಂಗ್ ಸಾಗ್ತಾ ಇದೆ? ಸರ್, ಇದು ಎರಡನೇ ದಿನ ಕಾಲಿಟ್ಟಿದೆ. ನಾವು ಬೀದಿಗಿಳಿತಕ್ಕಂಥ ಪಾದಯಾತ್ರೆ ಮಾಡಬೇಕಾದಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದವರು ಇವತ್ತಿನ ಗೌರ್ಮೆಂಟ್ ಸರ್ಕಾರದವರು. ಈ ಸರ್ಕಾರದವರು ನಮಗೆ ಬೀದಿ ಇಳಿಯಂತ ವಾತಾವರಣ ಕಲ್ಪಿಸಿಕೊಟ್ರು. ನೀವು ಏನು 550 ದಿನ ಅಲ್ಲಿ ಸ್ಟ್ರೈಕ್ ಕೂತಿದ್ದಾರೆ, ಆ ರೈತರನ್ನ ನೀವು ಹೋಗಿ ಮಾತಾಡಿಸ್ಬಿಟ್ಟಿದ್ರೆ ನಾವ್ಯಾರು ಬೀದಿಗೆ ಇಳಿಯೋದು ಬೇಕಾಗಿರಲಿಲ್ಲ. ಆ ರೈತರು ಯಾರು ಕೂಡ ಇಲ್ಲಿ ಬೀದಿಗೆ ಬರಬೇಕಾಗಿಲ್ಲ. ನೀವು ಯಾರು ಕೂಡ ಇನ್ಕ್ಲೂಡಿಂಗ್ ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಮಾಗಡಿ ಬಾಲಕೃಷ್ಣ ಅವರು ಈಗ ಮಂತ್ರಿ ಆಗಿದ್ದಾರೆ. ನಿಮಗೆ ದೇವರ ಆಶೀರ್ವಾದ ಮಾಡಿದ್ದಾರೆ, ನಿಮ್ಮ ಪಾರ್ಟಿ ಆಶೀರ್ವಾದ ಮಾಡಿದೆ. ಈ ಜನರ ಆಶೀರ್ವಾದದಿಂದ ಶಾಸಕ ಆಗಿ ಸಚಿವ ಆಗಿದ್ದೀರಿ. ಸೌಜನ್ಯಕ್ಕಾದರೂ ಆ ಜಾಗಕ್ಕೆ ಹೋಗಿ ಮಾತಾಡಿಸಿ, ರೈತರು ಮಾತಾಡಿಸಿ, ಅವ್ರು ಮನವೊಲಿಸಿ ನೀವು ಅವ್ರ ಸ್ಟ್ರೈಕ್ ಬಿಡಿಸಿ. ನಮ್ದೇನಿಲ್ಲ ಇಲ್ಲಿ ರಾಜಕಾರಣಕ್ಕೋಸ್ಕರ ನಾವು ಯಾವುದಕ್ಕೂ ಮಾಡಿಲ್ಲ. ನೀವು ಹೇಳಿದ್ರಿ ಪಶ್ಚಾತ್ತಾಪ ಮಾಡ್ಕೊಳ್ಳೋಕ್ಕೋಸ್ಕರ ಮಾಡಿದ್ರಿ. ಯಾಕೆ ಪಶ್ಚಾತ್ತಾಪ? ನೀವೊಂದು ಸಚಿವರಾಗಿದ್ದೀರಿ, ನಾಲಿಗೆ ಮೇಲೆ ಇಡ್ತಾ ಇರಲಿ, ಆ ಥರ ಎಲ್ಲ ಮಾತಾಡಬಾರ್ದು. ನೀವು ರಾಹುಲ್ ಗಾಂಧಿ ಪಾದಯಾತ್ರೆ ಮಾಡಿದ್ರಲ್ಲ, ಯಾವ ಪಶ್ಚಾತ್ತಾಪಕ್ಕೋಸ್ಕರ ಮಾಡಿದ್ರು? ನೀವು ಮೇಕೆದಾಟು ಪಾದಯಾತ್ರೆ ಮಾಡಿದ್ರಲ್ಲ, ಅವತ್ತೇನಿಂತ ಮಾಡಿದ್ರಿ? ಆಯಾ ಪಕ್ಷಗಳಿಗೆ ಅವ್ರದೇ ಆದಂಥ ಧ್ಯೇಯ ಧೋರಣೆಗಳು, ನೀತಿ ನಿಯಮಗಳು, ಹೋರಾಟದ ರೂಪುರೇಷೆಗಳು ಇರ್ತದೆ. ಆ ರೀತಿ ಆ ಹೋರಾಟದ ರೂಪುರೇಷೆಗಳಲ್ಲಿ ರೈತ ಪರವಾಗಿರ್ತಕ್ಕಂಥ ಹೋರಾಟ ನಮ್ಮದು. ಇವತ್ತು ನಾವು ಹೋರಾಟ ಮಾಡ್ತಾ ಇದೀವಿ ಅಂತ ಹೇಳಿ ರಾಜಕೀಯ ಲಾಭ ಪಡಿತಾ ಇದೀವಿ ಅಂದಾಗ ನೀವೇ ಪಡ್ಕೊಳ್ಳಿ. ಆ ರೈತರ ಹತ್ರ ಹೋಗ್ಬಿಟ್ಟು ಅದೇನು ಹೇಳ್ಬಿಟ್ಟು ನಾವು ನಿಮ್ಮ ಜಮೀನು ಬಿಟ್ರಲ್ಲ, ನಿಮ್ಮ ವಿರುದ್ಧ ಹೋಗಲ್ಲ, ಯಾರು ಕೊಡಲ್ವೋ ಅವ್ರದ್ದು ಬಿಡ್ತೀವಿ ಅಂತ ಹೇಳಿದ್ದಾರೆ. ಸ್ವಾಮಿ, ನೀವು ಅದನ್ನು ಎಲ್ಲಿ ಕೇಳ್ಬೇಕ್ರಿ? ಎಲ್ಲಿ ಕೇಳಬೇಕು? ನಿಮ್ಮ ಮನೆ ಬಾಗ್ಲಿ ಬಂದು ಕೇಳ್ಬೇಕಾ? ಈ ಗೋ ಟು ಡೋರ್ ಸ್ಟೆಪ್ ಆ ಫಾರ್ಮರ್ಸ್, ಡೋರ್ ಸ್ಟೆಪ್ ಆ ಭೂಮಿ ಹತ್ರ ಹೋಗಿ, ಎಲ್ಲಿ ಸ್ಟ್ರೈಕ್ ಕೂತೀರ ಅಲ್ಲಿಗೆ ಹೋಗಿ. ನೀವೆಲ್ಲಿ ವಿಧಾನಸೌಧಕ್ಕೆ ಕರೆಯೋದಲ್ಲ. ವಿಧಾನಸೌಧಕ್ಕೆ ಹೆಂಗಸರ ಮಕ್ಕಳೆಲ್ಲ ಬರೋಕ್ಕಾಗಲ್ಲ, ಪಾಣಿ ಹಿಡ್ಕೊಂಡು ಅಲ್ಲಿ ಕೂತ್ಕೊಳ್ಳಿ. ನೀವು ಒಪ್ಪಿಗೆ ಕೊಡ್ತಾರೆ? ಏನ್ ನೀವು ಕರೆದು ವಿಧಾನಸೌಧಕ್ಕೆ ಬರ್ಬೇಕಾ? ಯಾಕೆ ನೀವು ಕ್ಷೇತ್ರದ ಶಾಸಕ ಅಲ್ವಾ? ಓಟ್ ಕೇಳಕ್ ಹೋಗಿಲ್ಲ ಅವ್ರ ಮನೆ ಬಾಗ್ಲಿಗೆ? ಅವ್ರ ಮನೆ ಬಾಗ್ಲಿಗೆ ಕೈ ಕಾಲು ಹಿಡಿದು ಓಟ್ ಕೇಳಿಲ್ವಾ? ಆ ಕ್ಷೇತ್ರದ ಋಣ ತೀರಿಸ್ಬೇಕಲ್ಲ. ನೀವು ಅವ್ರ ಮನೆ ಬಾಗ್ಲಿಗೆ ಹೋಗ್ರಿ. ಇವತ್ತು ಅವ್ರ ಸಂಕಷ್ಟದಲ್ಲಿದ್ದಾರೆ, ಅವ್ರ ಮನೆ ಬಾಗ್ಲಿಗೆ ಹೋಗ್ಬೇಕಾ? ಅವ್ರು ನಿಮ್ಮ ಮನೆ ಬಾಗ್ಲಿಗೆ ಬರ್ಬೇಕಾ? ಏನ್ ನ್ಯಾಯ ಇದೆಯಾ? ಧರ್ಮ ಇದೆಯಾ? ನೀವು ಹೋಗಿ ಅವ್ರ ಮನೆ ಬಾಗ್ಲಿಗೆ ಹೋಗಿ. ಹೌದೇನಪ್ಪ, ಈ ಕುಮಾರಸ್ವಾಮಿ ಅವ್ರು ಮಾಡ್ತಾರೆ ಸುಳ್ಳ, ದೇವೇಗೌಡರು ಮಾಡ್ತಾರೆ ಸುಳ್ಳ, JDS ಅವ್ರು ಮಾಡ್ತಾರೆ ಸುಳ್ಳ, ನಾವಿದೀವಿ ನಿಮ್ಮ ಪಾಲಿಗೆ. ನಿಮ್ಮ ರೈತರಿಗೆ ನಿಮ್ಮ ಜಮೀನು ಯಾವ ಕಾರಣಕ್ಕೂ ನಾವು ಏನೋ ಅನ್ಯಾಯ ಬಿಡಲ್ಲ. ನೀವು ಏನು ನ್ಯಾಯವಾಗಿ ಕೇಳ್ತೀವಿ ಅದು ಕೊಡ್ತೀವಿ. ನೀವು ಒಪ್ಪಿಗೆ ಕೊಟ್ಟರೆ ನಾವು ಕೊಡ್ತೀವಿ, ಒಪ್ಪಿಗೆ ಇಲ್ಲ ಅಂದ್ರೆ ನಾವು ಬಿಡ್ತೀವಿ. ಏನೋ ಇದೆ ಪರ್ಸೆಂಟೇಜ್ ಮಾತಾಡ್ತಾ ಇದಾರಲ್ಲ, 80% ಕೊಡ್ತೀವಿ ಅಂತ ಹೇಳ್ತಾ ಇದಾರೆ, 20% ಮಾತ್ರ ಇಂಥವ್ರು ಇದ್ದಾರೆ ಅಂತ. ನೋಡಿ, 80% ಅಂತ ನೀವು ಅವತ್ತು ಹೇಳಿದಿರಿ, ಇವತ್ತು ಹೇಳಿದೆ. 80% ಇದ್ರೆ ನೀವು ಯಾಕ್ರಿ ಇವತ್ತು 3 ಕೋಟಿ ಜಾಸ್ತಿ ಮಾಡ್ಬೇಕಾಯ್ತು? 3 ಕೋಟಿ ಯಾಕೆ ಹೇಳ್ಬೇಕಾಯ್ತು ನೀವು ಜಾಸ್ತಿ ಅಂತ? 80% ಕೊಟ್ಟಿರೋ ಇಷ್ಟೊತ್ತಿಗೆ ಆಗೋಗಿದಾರಲ್ಲ, ಯೋಜನೆನೇ ಆಗೋಗ್ಬಿಟ್ಟಿರೋದು. ಅಲ್ಲಿರೋ ಎಲ್ಲ ರೈತರು ಖಾಲಿ ಮಾಡಿರೋರು. ಆ 80% ಉಂಟ ಇಲ್ಲ ಅನ್ನೋದು ಎಲ್ಲಿ ಹೇಳ್ಬೇಕು? ಆ ಜಾಗಕ್ಕೆ ಭೂಮಿ ಹತ್ರ ಹೋಗಿ, ಅವ್ರು ಎಲ್ಲಿ ಕೂತಾರ ಅಲ್ಲಿ ಹೋಗಿ. ಇವತ್ತು ಕೂಡ ಹೇಳ್ತೀವಿ, ಇವತ್ತು ಯಾವುದು ನಮ್ದೇನು ರಾಜಕೀಯ ಲಾಭ ಪಡ್ಕೊಳಕ್ ಮಾಡಿರ್ತಕ್ಕಂಥದ್ದಲ್ಲ. ಆ ರೈತರ ನೆರವಿಗೆ ನಾವು ಬಂದಿದ್ದೀವಿ. ಸರ್ಕಾರ ನೆರವಿಗೆ ಬರ್ಬೇಕಾದ ಧರ್ಮ ಇದೆ, ಕರ್ತವ್ಯ ಇದೆ. ಕೂಡಲೇ ಅವ್ರ ನೆರವಿಗೆ ಹೋಗಿ ಅಂತ. ಕೆಲವು ನಾಯಕರು ಮಾತಾಡ್ತಾ ಇದ್ದಾರೆ, 3 ಸಾರಿ ಸೋತಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು, ಈಗಾರು ಗೆಲ್ಬಹುದಾ ಅಂತ ಈ ಪಾದಯಾತ್ರೆ. ನೋಡ್ರಿ, 3 ಸರಿ ಸೋಲೋದು, 30 ಸರಿ ಸೋಲೋದು, ರಾಜಕೀಯದಲ್ಲಿ ಸೋಲು ಗೆಲುವುಗಳು ಎಲ್ಲ ಇದ್ದಿದ್ದೆ. ಯಾರು ಸೋತಿಲ್ಲ ಈ ನಾಡಿನಲ್ಲಿ? ಯಾರು ಸೋತಿ? ಇಂದಿರಾ ಗಾಂಧಿ ಪ್ರಧಾನಮಂತ್ರಿ 15 ವರ್ಷ ಆಳಿದರೆ ಸೋತಿದ್ದಾರೆ, ಬಹಳ ಜನ ಸೋತಿದ್ದಾರೆ. ಅದನ್ನೆಲ್ಲ ರಾಜಕೀಯ ವಿಶ್ಲೇಷಣೆ ಮಾಡಕ್ ಬರಲಿ. ಜನ ಆಶೀರ್ವಾದ ಮಾಡಿದ್ರೆ ಯಾವತ್ತೋ ಒಂದ್ ದಿವಸ ಆಗ್ತಾರೆ. ಬಾಲಕೃಷ್ಣ ಸೋತಿಲ್ವಾ? DK ಶಿವಕುಮಾರ್ ಸೋತಿಲ್ವಾ? ಯಾರು ಸೋತಿಲ್ಲ ರೀ? ಸೋಲು ಗೆಲುವು ವಿಚಾರ ಲೆಕ್ಕಾಚಾರ ಮಾಡಬೇಡಿ. ರಾಜಕೀಯ ಲಾಭ ಇದ್ರೆ ನಾವು ಪಡ್ಕೊಂತೀವಿ, ಬೇಕಾದಷ್ಟಿದೆ ನಮಗೆ ಪಡ್ಕೊಳಕ್ಕೆ. ಇನ್ನೊಂದು ಬಹಳ ಪ್ರಮುಖವಾದ ಆರೋಪ ಅಂದ್ರೆ ಬಿಜೆಪಿಯರಲ್ಲೂ ಅಷ್ಟೊಂದು ಕೈ ಜೋಡಿಸ್ತಾ ಇಲ್ಲ ಅನ್ನೋದು. ಏನಂತೀವಿ? ನೋಡಿ, ಬಿಜೆಪಿಯವರು NDA ಪಾರ್ಟ್ ಆಫ್ NDA ಮೊನ್ನೆ ಬಂದು ಉದ್ಘಾಟನೆ ಮಾಡಿ ಹೋಗಿದ್ದಾರೆ. 17ನೇ ತಾರೀಕು ನಾವು ಸ್ವಾತಂತ್ರ್ಯ ಇದರಲ್ಲಿ ನಾವು ಅಲ್ಲಿ ಒಂದು ಆಡಿಯೋ ಕೂಡ ವಿಡಿಯೋ ವೈರಲ್ ಆಗ್ತಾ ಇದೆ, ನೀವು ನೋಡಿರ್ಬೋದು. ವಿಜಯೇಂದ್ರ ಅವರು ಮಧು ಬಂಗಾರಪ್ಪ ಅವ್ರ ಜೊತೆ ಮಾತಾಡ್ತಾರೆ, ಮಾತಾಡಿರ್ಬೋದು. ಆ ವಿಚಾರ ಜಾಸ್ತಿ ಗೊತ್ತಿಲ್ಲ ಏನು ಅಂತೇಳಿ ಅಂತ. ಅದನ್ನು ಕೆಲವು ಸರಿ ಈಗೆಲ್ಲ ಆಡಿಯೋ ಗಿಡಿಯೋಗೆಲ್ಲ ಏನೇನೋ ಮಾಡ್ತಾರಲ್ರಿ, ಅದೆಲ್ಲ ವಿಚಾರಗಳಿದೆ. ಅದು ವಿಚಾರ ಬಂದಾಗ ನೋಡೋಣಂತೆ. ಆ ಥರದ್ದೇನು ವಿಚಾರ ಇಲ್ಲ. ಇದಿಷ್ಟು MLC ಭೋಜೇಗೌಡ ಅವರ ಮಾತು. ಒಟ್ಟಾರೆ ರೈತರ ಹತ್ರಕ್ಕೆ ಬನ್ನಿ, ರೈತರು ಬೇಡ ಅಂದ್ರೆ ನೀವು ಜಮೀನನ್ನ ತೆಗೆದುಕೊಳ್ಳೋದು ಬೇಡ, ರೈತರು ಬೇಕು ಅಂದ್ರೆ ತೆಗೆದುಕೊಳ್ಳಿ, ಬದಲಾಗಿ ರೈತರ ಒಪ್ಪಿಗೆ ಇಲ್ದೇನೆ ನೀವು ಜಮೀನನ್ನ ತೆಗೆದುಕೊಳ್ಳೋದು ಬೇಡ ಅನ್ನುವ ಆರೋಪವನ್ನ ಮಾಡ್ತಾರೆ. ಹಾಗೇನೆ ಏನು ಈ ಪಾದಯಾತ್ರೆ ಇದೆ, ಇದು ಒಂದು ಪ್ರಾಯಶ್ಚಿತ್ತದ ಪಾದಯಾತ್ರೆ ಅಂತ ಕಾಂಗ್ರೆಸ್ ಇದನ್ನ ಆರೋಪಿಸ್ತಾ ಇತ್ತು. ಇದರ ಕುರಿತಾಗಿ ಇದು ಪ್ರಾಯಶ್ಚಿತ್ತ ಅಲ್ಲ, ನಾವು ಏನು ಮಾಡಬೇಕು ಅನ್ನೋ ಕೆಲಸ ನಮಗೆ ಗೊತ್ತಿದೆ, ರೈತರ ಪರವಾಗಿ ನಮ್ಮ ಪಕ್ಷ ಯಾವಾಗಲೂ ಇರುತ್ತೆ ಅನ್ನೋ ಮಾತನ್ನ MLC ಭೋಜೇಗೌಡರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ನಂದೀಶ್ ಜೊತೆ ಜಗದೀಶ್, ಸುಮನ್ ಟಿವಿ, ಬೆಂಗಳೂರು.